ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನ ಆನೆಯ ಮೇಲೆ ಕೂರಿಸಿ ಅಂಬಾರಿ ಸೇವೆಯ ಮೂಲಕ ಅದ್ಧೂರಿ ಮೆರವಣಿಗೆ. ಬಂಡಹಳ್ಳಿಯಲ್ಲಿ ವೈಭವದ ಆನೆ ಅಂಬಾರಿ ಉತ್ಸವ. ಪಂಚಾಕ್ಷರಿ ರೆಡ್ಡಿ ಅವರಿಂದ ಮೆರವಣಿಗೆಗೆ ಚಾಲನೆ. ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನ ಆನೆಯ ಅಂಬಾರಿಯ ಮೇಲೆ ಕೂರಿಸಿರುವ ಉತ್ಸವವನ್ನು ನೋಡಲು ಮುಗಿಬಿದ್ದ ಜನಸಾಗರ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಪಂಚಾಯಿತಿ ವ್ಯಾಪ್ತಿಯ ಪುಣ್ಯಕ್ಷೇತ್ರವಾದ ಬಂಡಹಳ್ಳಿಯ ಶ್ರೀ ಆದಿಶಕ್ತಿ ಪೀಠದಲ್ಲಿ ಅಮ್ಮನವರ 5ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಸಡಗರದಿಂದ ನಡೆಯಿತು. ಪ್ರಧಾನ ಆಗಮಿಕರಾದ ಕೊತ್ತನೂರು ಬಸವರಾಜ ಸ್ವಾಮಿಗಳ ನೇತೃತ್ವದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದವು. ಈ ಬಾರಿಯ 2 ದಿನಗಳ ವಿಶೇಷ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳನ್ನು ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಕೊತ್ತನೂರಿನ ಪಂಚಾಕ್ಷರಿ ರೆಡ್ಡಿ ಮತ್ತು ಅವರ ಕುಟುಂಬದವರು ಆಯೋಜಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಭಕ್ತರ ಕಲ್ಯಾಣಕ್ಕಾಗಿ ಈ ಕುಟುಂಬವು ಸಕಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು. ಜಾತ್ರಾ ಮಹೋತ್ಸವದ ಮೊದಲ ದಿನ ಬೆಳಗ್ಗೆ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿದ್ದು, ತದನಂತರ ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಸಂಜೆ 4:30ಕ್ಕೆ ಸುಮಂಗಲಿಯರಿಂದ ಗೋಮಾತೆಯೊಂದಿಗೆ ಗಂಗಾ ಪೂಜೆ ನೆರವೇರಲಿದ್ದು, ಪ್ರಧಾನ ಕಳಶಗಳ ಆವಾಹನೆ ಮಾಡಲಾಗುವುದು. ರಾತ್ರಿ 9 ಗಂಟೆಗೆ ಲೋಕ ಕಲ್ಯಾಣಾರ್ಥವಾಗಿ ಅತ್ಯಂತ ಶಕ್ತಿಯುತವಾದ ಮಹಾಚಂಡಿಕಾ ಹೋಮ ಮತ್ತು ರುದ್ರ ಹೋಮಗಳನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದ 2ನೇ ದಿನವಾದ ಇಂದು ಮಧ್ಯಾಹ್ನ ಅತ್ಯಂತ ವೈಭವದ ಆನೆ ಅಂಬಾರಿ ಉತ್ಸವ ನಡೆಸಿದ್ರು. ಮೈಸೂರು ದಸರಾ ಮಾದರಿಯಲ್ಲಿ ಆದಿಶಕ್ತಿ ಅಮ್ಮನವರನ್ನ ಆನೆಯ ಮೇಲೆ ಕೂರಿಸಿ ಅಂಬಾರಿ ಸೇವೆಯ ಮೂಲಕ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿದ್ರು. ಈ ಬಾರಿ ಅಂಬಾರಿ ಉತ್ಸವ ನೋಡಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಗಳಲ್ಲಿ ಹರಿದು ಬಂದ ಭಕ್ತಾದಿಗಳು ಈ ಮೆರವಣಿಗೆಗೆ ಶ್ರೀ ಪಂಚಾಕ್ಷರಿ ರೆಡ್ಡಿ ಅವರು ಚಾಲನೆ ನೀಡಿ ಯಶಸ್ವಿಯಾಗಿ ನಡೆಸಿಕೊಟ್ರು. ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾವು ಶಿರಸ್ಸಾ ವಂಚಿ ನಮಸ್ಕರಿಸ್ತೇನೆ. ಮೊದಲನೇದಾಗಿ ಬಂಡಳ್ಳಿ ಅಂದರೆ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಅಮ್ಮನ ಆಲಯ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. ಈ ವರ್ಷಕ್ಕೆ 5ನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಲ್ಲಿನ ಕರ್ತರಾದಂಥ ಮೋಹನ್ ಅವರು, ಉಮೇಶ್ ಅವರು, ಜಯರಾಮಣ್ಣವರು, ಅವರ ಕುಟುಂಬದವರು, ಆಮೇಲೆ ಈ ಭಾಗದ ಹಳ್ಳಿಯ ಎಲ್ಲ ಭಕ್ತಾದಿಗಳು, ನಿಮ್ಮಂಥವರು, ಈ ಒಂದು ಭವ್ಯ ಅವರು, ಈ ಒಂದು ಇದರ ಟ್ರಸ್ಟಿಗಳು, ಅದೇನು ಮನ್ಸು ಕೊಡ್ತೋ ಗೊತ್ತಿಲ್ಲ. ನಾನೇನು ಯೋಚನೆ ಮಾಡಲಿಲ್ಲ. ನೀವು ಏನು ಬೇಕು ಹೇಳ್ರಿ, ಏನಿದೆ ಅದೆಲ್ಲ ಮಾಡೋಣ ಅಂತೇಳಿ ಅದೇನು ಅಮ್ಮ ಇಲ್ಲಿವರೆಗೂ ನಡೆಸ್ಕೊಟ್ರು. ಯಾವುದೇ ಅಡಚಣೆ ಇಲ್ಲದೆ, ಯಾವುದೇ ಒಂದು ತಡೆ ಇಲ್ಲದೆ, ಯಾವುದೇ ಒಂದು ಬೇರೆ ಥರ ವಿಚಾರಗಳಿಲ್ಲದೆ, ಎಲ್ಲರ ಮನಸ್ಸಲ್ಲಿ ಖುಷಿಯಿಂದ ಇವತ್ತು ಬಹಳ ಸಂತೋಷದಿಂದ ಇವತ್ತು ನಮ್ಮ ಮನೆಯಲ್ಲಿ ಥರ ಇರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಇರೋರು ನಡ್ಕೊಂಡಿದ್ದಾರೆ. ಹಾಗೆ ಅಮ್ಮನ ಒಂದು ಈ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಅಂತಾರೆ. ಆ ಪಾಸಿಟಿವ್ನೆಸ್ಸು 100ರಲ್ಲಿ ಎಷ್ಟು ಅಂದರೆ 100% ಇದೆ. ಅದು ಇರೋದ್ರಿಂದ ಪ್ರತಿಯೊಂದು ಭಕ್ತಾದಿಗಳಿಗೂ ಇಲ್ಲಿನ ಆಕರ್ಷಣೆ, ಬಸಪ್ಪನವರ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಬಂದ್ರೆ ಏನೋ ಮನಸ್ಸಿಗೆ ನೆಮ್ಮದಿ, ಏನೋ ಕೋಟಿ ನೋವಿರ್ಲಿ ಕಳೆದೋಗ್ಬಿಡುತ್ತೆ. ಆದ್ರಿಂದ ಈ ಒಂದು ಅಮ್ಮನವರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ, ನಮ್ಮ ಅಮ್ಮನವರು ಮೇಲ್ಮಲವತ್ತೂರು ಓಂ ಶಕ್ತಿ ದೇವ್ರ ಥರ ಇಲ್ಲಿ ಬೆಳೀಲಿ ಅಂತ ನಿಮ್ಮೆಲ್ಲರ ಪರವಾಗಿ, ನನ್ನ ಹೃದಯಪೂರ್ವವಾಗಿ, ನಮ್ಮ ಕುಟುಂಬದ ಪರವಾಗಿ ನಾನು ಆಶಿಸ್ತೇನೆ. ಅಮ್ಮನಲ್ಲಿ ಹರಕೆ ಮಾಡ್ಕೊಂತೇನೆ. ಇದೇ ಥರ ವರ್ಷ ವಾರ್ಷಿಕವಾಗಿ ವಿಶೇಷ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ತಿರುಕಲ್ಯಾಣ ಇವತ್ತು ಮಾಡಿಸಿದ್ರಲ್ಲ, ಅದಕ್ಕೆ ನಾವು ಧನ್ಯವಾಗಿದ್ದೀವಿ. ಅದು ನಮ್ಮ ಪುಣ್ಯನೋ ಇಲ್ಲ ಇನ್ನೇನೋ ನನಗದು ಗೊತ್ತಾಗ್ತಾ ಇಲ್ಲ. ಬಹಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಆ ಅಮ್ಮನವರು, ಇಲ್ಲಿನ ಟ್ರಸ್ಟಿಗಳು, ಮುಖ್ಯರು,
ಎಲ್ಲರೂ ನಮಗೆ ಒಂದು ಅವಕಾಶ ಯಾವಾಗಲೂ ಕೊಡಲಿ ಅಂತ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಕ್ಷೇತ್ರದಲ್ಲಿ ಬಸಪ್ಪನವರ ಅನುಗ್ರಹದಿಂದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಸಿದ್ರು. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಪ್ರಧಾನ ಆಗಮಿಕರಾದ ಬಸವರಾಜ ಸ್ವಾಮಿಗಳು ಈ ಸಂದರ್ಭದಲ್ಲಿ ಭಕ್ತಾದಿಗಳನ್ನು ಪ್ರಾರ್ಥಿಸಿದ್ರು. ಬಂದಂತ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಹಾಗೂ ವಸ್ತ್ರದಾನವನ್ನು ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಪಂಚಾಕ್ಷರಿ ರೆಡ್ಡಿ ಕುಟುಂಬದವರು ನೀಡಿದರು. ಆಯ್ತಾ ಆಯ್ತು ಸರ್. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.